Hello dear students, ಕೆಇಎ ಕಡೆಯಿಂದ ನಿಮಗೆ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಒಂದು. ಪತ್ರಿಕಾ ಪ್ರಕರಣ ಬಂದಿದೆ. ಯಾರ್ಯಾರು KCET ಅಪ್ಲೈ ಮಾಡ್ತಿದ್ದೀರಾ, ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ತುಂಬಾ ಜನಕ್ಕೆ ಡೌಟ್ಸ್ ಇತ್ತು, ಮತ್ತೆ ತುಂಬಾ ಜನ ಡೇಟಾ ಫೆಚ್ ಆಗಿರಲಿಲ್ಲ ಸ್ಯಾಟ್ಸ್ ಇಂದ. ಅವ್ರಿಗೋಸ್ಕರನೇ ಕೆಇಎ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದೇನು ಅಂತ ನೋಡೋಣ ಬನ್ನಿ. ನಿಮ್ಗೆ ನೋಡಿ, CET 2024 ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ ಮತ್ತು ಅಭ್ಯರ್ಥಿಗಳು ದಾಖಲಿಸುವ ಸ್ಯಾಟ್ ಸಂಖ್ಯೆಯ ಮೂಲಕ ಮಾಹಿತಿಯನ್ನು ಶಾಲಾ ಶಿಕ್ಷಣ ಇಲಾಖೆಯಿಂದ ನೇರವಾಗಿ ಪರಿಶೀಲಿಸಲಾಗುತ್ತದೆ. ಅಂದ್ರೆ ವೆರಿಫಿಕೇಶನ್ ಆಗ್ತಾ ಇದೆ ಅಂತ. ಓಕೆನಾ? ಕೆಲವು ಅಭ್ಯರ್ಥಿಗಳು ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ 4 ಪಾಯಿಂಟ್ ನ ಹೇಳ್ತಿದ್ದಾರೆ ಅವರು. ABCD ಅಂತ 4 ಪಾಯಿಂಟ್ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಆ 3 ಪಾಯಿಂಟ್ 4 ಪಾಯಿಂಟ್ ಅಲ್ಲೂ ಅಂತ ನೋಡ್ತಾ ಹೋಗೋದಾದ್ರೆ, ಸ್ಯಾಟ್ಸ್ ಸಂಖ್ಯೆ ನೀಡಿರುವುದಿಲ್ಲವೆಂದು ಅಂತ. ಅಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಸರ್ ನಮ್ಗೆ ಸ್ಯಾಟ್ಸ್ ನಂಬರೇ ಗೊತ್ತಿಲ್ಲ, ಫೆಚ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದೊಂದು ಡೌಟು. ಎರಡನೇದೇನಪ್ಪಾ ಅಂತ ಅಂದ್ರೆ, ಯಾರಾದ್ರೂ ಒಂದಕ್ಕಿಂತ ಹೆಚ್ಚು ಬೋರ್ಡ್ಗಳಲ್ಲಿ ವ್ಯಾಸಂಗ ಮಾಡಿರ್ತಾರೆ ಸಪೋಸ್ ಅಂತ ಹುಡುಗರಿಗೆ. ಅಂದ್ರೆ ಸ್ವಲ್ಪ ಈಗ ಒಂದು 1ರಿಂದ 5ನೇ ಕ್ಲಾಸ್ ವರೆಗೂ CBSE ಓದಿರ್ತಾರೆ, ಅದಾದ್ಮೇಲೆ ಸ್ಟೇಟ್ಗೆ ಬಂದಿರ್ತಾರೆ. ಅಂತ ಹುಡುಗರದ್ದು ಯಾವ ತರ ಸ್ಯಾಟ್ಸ್ ಎಂಟ್ರಿ ಮಾಡ್ಬೇಕು ಅನ್ನೋದು ಒಂದು ಡೌಟು. ಮತ್ತೆ ಬೋರ್ಡ್ಗಳ ವಿವರಗಳು ಬದಲಾವಣೆ ಆಗದಿರುವುದು. ಅಂದ್ರೆ ಸ್ವಲ್ಪ ಜನಕ್ಕೆ ನೀವು CBSE ಓದಿ ಸ್ಟೇಟಿಗೆ ಬಂದಿರ್ತಾರೆ, ಅವ್ರಿಗೆ CBSE ಅಂತಾನೆ ಮೆನ್ಷನ್ ಆಗಿರುತ್ತೆ. ಅಂತ ಹುಡುಗರದು. ಮತ್ತೆ ಸ್ಯಾಟ್ಸ್ ಮಾಹಿತಿಯು ಅಪ್ಡೇಟ್ ಆಗದೇ ಇರುವುದು. ತುಂಬಾ ಜನಕ್ಕೆ ಸ್ಯಾಟ್ಸ್ ಅಪ್ಡೇಟೇ ಆಗ್ತಾ ಇಲ್ಲ ಸರ್ ನಂದು ಅಂತ ಅನ್ನೋರ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಏನ ಕ್ಲಾರಿಫಿಕೇಶನ್ ಅಂತ ಅಂದ್ರೆ, ಸೊ ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ದಾಖಲಿಸುವ 12 ಸೆಕೆಂಡ್ PUC ನೋಂದಣಿ ಸಂಖ್ಯೆ ಏನಿದೆ, ರಿಜಿಸ್ಟರ್ ನಂಬರ್ ಏನಿದೆ, ಆ ಮುಖಾಂತರ ಅವರು ಮಾರ್ಕ್ಸ್ ಗಳನ್ನ ಫೆಚ್ ಮಾಡ್ಕೋತಾರೆ. ಹಂಗಾಗಿ ಇದು ಯಾರಿಗೂ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಓಕೆ, ನಾನು ನಿಮ್ ಮಾರ್ಕ್ಸ್ ಮ್ಯಾನ್ಯಲಿ ಎಂಟ್ರಿ ಮಾಡೋದಿರೋದಿಲ್ಲ. ಅವ್ರ ಬೋರ್ಡ್ ಇಂದ ಡೈರೆಕ್ಟ್ ಆಗಿ ತಗೊಳ್ಳೋದ್ರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದು ಬೋರ್ಡ್ ನ ವಿವರಗಳು ಅಥವಾ ಒಂದಕ್ಕಿಂತ ಹೆಚ್ಚು ಬೋರ್ಡ್ಗಳಲ್ಲಿ ವ್ಯಾಸಂಗ ಮಾಡಿರುವ ವಿವರಗಳು ಪ್ರಾಮುಖ್ಯತೆ ಪಡೆಯುವುದಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಅದು ಇಂಪಾರ್ಟೆಂಟ್ ಆಗದೇ ಇಲ್ಲ. ನೀವು ಬೋರ್ಡ್ ಎಂಟ್ರಿ ಮಾಡೋದು ಜಸ್ಟ್ ಫಾರ್ ಸೇಕ್ ಆಫ್ ಇನ್ಫಾರ್ಮೇಶನ್ ಅಷ್ಟೇ. ಆ ಬೋರ್ಡ್ ಇನ್ಫಾರ್ಮೇಶನ್ ಎಂಟ್ರಿ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಇಂಪಾರ್ಟೆನ್ಸ್ ಇಲ್ಲ ಅದಕ್ಕೆ ಅಂತ ಹೇಳ್ತಿದ್ದಾರೆ. ಮಾರ್ಕ್ಸ್ ನ ಅವರು ಫೆಚ್ ಮಾಡ್ಕೋತಾರೆ. ಈ ರೀತಿಯ ಬೋರ್ಡ್ಗಳ ಅಭ್ಯರ್ಥಿಗಳು ಬದಲಾಯಿಸಿಕೊಂಡಿರುವುದರಿಂದ CBSE ಶಾಲೆಯ ಬೋರ್ಡ್ಗಳ ವಿವರಗಳು ಅಥವಾ ICSE ಅಥವಾ PU ಬೋರ್ಡ್ ಅಥವಾ ನಮೂದಾಗಿರುವ ಇನ್ಯಾವುದೇ ಬೋರ್ಡ್ಗಳ ವಿವರಗಳು ವ್ಯತಿರಿಕ್ತ ಅಂದ್ರೆ ಏನ್ ಅಡ್ವರ್ಸ್ ಎಫೆಕ್ಟ್ ಆಗೋದಿಲ್ಲ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಯಾರು ಟೆನ್ಷನ್ ತಗೊಳಕ್ ಹೋಗ್ಬಿಡಿ. ಟೆನ್ಷನ್ ತಗೊಂಡು ನೀವೇನೇನೋ ಅಂದ್ಕೊಳ್ಳೋದು ಆತರ ಎಲ್ಲ ಏನು ಬೇಡ. ಎಲ್ಲಾನು ಸರಾಗವಾಗತ್ತೆ. ನೀವ್ ಏನೇನ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದೆ, ಅದನ್ನ ನೀವು ಆಟೋಮೆಟಿಕ್ ಅಪ್ಲೋಡ್ ಮಾಡ್ತಾ ಹೋಗಿ, ಏನು ಪ್ರಾಬ್ಲಮ್ ಆಗಲ್ಲ. ಮತ್ತೆ ಸ್ಯಾಟ್ಸ್ ನ ಹಾಕ್ದಂಗೆನೂ ಕೂಡ ನೀವು ಇದನ್ನ ಹೇಳಿದಾರೆ ಲಾಸ್ಟ್ ಪಾಯಿಂಟ್ ನೋಡಿ, CBSE ಅಥವಾ ICSE SLC ಬೋರ್ಡ್ ನಲ್ಲಿ 2016-17ನೇ ಸಾಲಿಗಿಂತಲೂ ಮೊದಲು ವ್ಯಾಸಂಗ ಮಾಡಿರುವ ಅಭ್ಯರ್ಥಿಗಳಿಗೆ ಸ್ಯಾಟ್ ಸಂಖ್ಯೆ ಲಭ್ಯವಿಲ್ಲದಿದ್ದಲ್ಲಿ, ಯಾರು 2016-17ರಲ್ಲಿ ಸಾಲಿಗಿಂತ ಮೊದಲು ವ್ಯಾಸಂಗ ಮಾಡಿರ್ತಾರೆ SLC ಬೋರ್ಡ್ ಅಥವಾ CBSE ICSE ನಲ್ಲಿ, ಅದಕ್ಕಿಂತ ಹಿಂದೆ ಇರೋದ್ರೆ ಸ್ವಲ್ಪ ಜನಕ್ಕೆ ಸ್ಯಾಟ್ಸ್ ಅಪ್ಡೇಟ್ ಆಗಿಲ್ಲ. ಅಂತರು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಆಸ್ ಇಟ್ ಈಸ್ ನಿಮ್ಮ ಎಲ್ಲಾ ಸ್ಟಡಿ ಸರ್ಟಿಫಿಕೇಟ್ ಮ್ಯಾನ್ಯುಯಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಲ್ಲಿ ಮತ್ತೆ ಸ್ಟಡಿ ಡೀಟೇಲ್ಸ್ ಅಲ್ಲಿ ಅಪ್ಲೋಡ್ ಮಾಡಿ ಅದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ ಅಷ್ಟೇ. ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಸ್ಯಾಟ್ಸ್ ಸಂಖ್ಯೆ ನಮೂದಿಸದೆ ಅರ್ಜಿಯನ್ನು ಕೂಡ ಮುಂದುವರಿಸಬಹುದು. ಸಪೋಸ್ ನಮ್ಮ ಹತ್ರ ಸ್ಯಾಟ್ಸ್ ನಂಬರೇ ಇಲ್ಲ ಸರ್ ಅಂತ, ಮೊದಲು ಏನಾಗ್ತಿತ್ತು ಅಂದ್ರೆ ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡಿದ್ರೆ ಅದು ಕಂಟಿನ್ಯೂ ಆಗ್ತಿತ್ತು. ಇವಾಗ ಆತರ ರೂಲ್ಸ್ ಇಲ್ಲ. ಇವಾಗ ಏನ್ ಮಾಡಿದ್ರೆ ಸ್ಯಾಟ್ಸ್ ಇಲ್ದಂಗೂ ಕೂಡ ನೀವು ನೆಕ್ಸ್ಟ್ ಮೂವ್ ಆಗ್ಬೋದು, ನೆಕ್ಸ್ಟ್ ಪೇಜ್ಗೆ ಎಂಟರ್ ಆಗ್ಬೋದು. ಹಂಗಾಗಿ ಸ್ಯಾಟ್ಸ್ ಹಾಕ್ಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ಇದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಸಂಖ್ಯೆ ನಮೂದಿಸದೆ ಇದು. ಓಕೆನಾ? ಸ್ಯಾಟ್ಸ್ ಹಾಕ್ದಂಗೆನೆ ಕೂಡ ನೀವು ಅರ್ಜಿಯನ್ನ ನೀವು ಕಂಪ್ಲೀಟ್ ಮಾಡ್ಬೋದು ಅಂತ ಕೂಡ ಹೇಳ್ತಿದ್ದಾರೆ. ಇಷ್ಟು ಇವತ್ತಿನ ಮಾಹಿತಿ. ಅಂಡ್ ಆಲ್ಸೋ ನಿಮ್ಗೆ ಇನ್ನೊಂದು ಮಾಹಿತಿ ಇದೆ. ಸ್ಯಾಟ್ಸ್ KE ಕಡೆಯಿಂದ ಇನ್ನೊಂದು ಮಾಹಿತಿ ಏನಪ್ಪಾ ಅಂತ ಅಂದ್ರೆ, 26ರಂದು ಅಂದ್ರೆ ನಾಳೆ ಏನಿದೆ, ನಾಳೆ ಪ್ರಾಧಿಕಾರವು ಕಾರ್ಯನಿರ್ವಹಿಸುತ್ತೆ. ನಿಮ್ದು ಏನು ಎನ್ಕ್ವೈರೀಸ್ ಇದೆ, ನೀವು ಏನು KE ನವ್ರ ನಂಬರ್ ಕೊಟ್ಟಿದ್ದಾರೆ ಆ ನಂಬರ್ಗೆ ನೀವು ಖಂಡಿತ ಕಾಲ್ ಮಾಡ್ಬೋದು. ಕಾಲ್ ಮಾಡಿ ನಿಮ್ದು ಏನೇ ಡೌಟ್ಸ್ ಇದ್ದು ಕೂಡ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಒಂದು ಮತ್ತೆ 27 ಮತ್ತೆ 28 ನಿಮ್ಗೆ ರಜಾ ಇರುತ್ತೆ KE ಕಡೆಯಿಂದ. ನೀವು ಏನು ಗ್ರೀವಿಯನ್ಸ್ ಪೋರ್ಟಲ್ ಅಲ್ಲಿ ನೀವು ನಿಮ್ದೇನು ಡೌಟ್ಸ್ ನ ಕ್ವೈರೀಸ್ ನ ಎಂಟ್ರಿ ಮಾಡ್ತೀರಾ, ನಿಮ್ಗೆ ಆ 2 ದಿವಸ ನಿಮ್ಗೆ ಆ ಮಾಹಿತಿ ಸಿಗೋದಿಲ್ಲ. ಅದೇ ನಿಮ್ಗೆ ಇನ್ಫಾರ್ಮೇಶನ್ 29th ಕೊಡ್ತಾರೆ. ನೀನ್ ಯಾವ 27 28 ದಿವಸದಲ್ಲಿ ಏನ್ ಡೌಟ್ಸ್ ಕೇಳಿರ್ತೀರ ನೀವು ಅವ್ರಿಗೆ, ಅದನ್ನ ಅವರು 29th
ನಿಮ್ಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾರೆ. ಸೊ 27, 28 ರಜೆ ಇರುತ್ತೆ. ಬಟ್ ಯು ಕ್ಯಾನ್ ಅಪ್ಲೈ ದಿ ಐ ಮೀನ್ ನೀನು ಅಪ್ಲಿಕೇಶನ್ ಹಾಕೋದಕ್ಕೆ ಇದಕ್ಕೇನು ಪ್ರಾಬ್ಲಮ್ ಆಗಲ್ಲ. 27, 28 ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ನಾಳೆನೂ ಕೂಡ ನೀವು ಏನಾದ್ರು ಅವ್ರ ಪೋರ್ಟಲ್ ಅಲ್ಲಿ ನಿಮ್ ಗ್ರೀವಿಯನ್ಸ್ ಪೋರ್ಟಲ್ ಅಲ್ಲಿ ನೀವು ಕೂಡ ಡೌಟ್ಸ್ಗಳನ್ನ ನೀವು ಕೇಳ್ತಾ ಹೋಗ್ಬೋದು. ಓಕೆನಾ? ಸೊ ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಅಪ್ಲಿಕೇಶನ್ ನಲ್ಲಿ ಡೌಟ್ಸ್ ಇದೆ ಅಂತ ಅಂದ್ರೆ ಸೊ ಖಂಡಿತವಾಗ್ಲೂ ನಿಮ್ಗೆ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸ್ಗಳನ್ನ ಹೇಳ್ಕೋಬಹುದು. ಸೊ ನಾವು ಕೂಡ ನಮ್ಗೆ ಎಷ್ಟು ಗೊತ್ತೋ ಅಷ್ಟು ಡೆಫಿನೆಟ್ಲಿ ನಾವು ಹೆಲ್ಪ್ ಮಾಡ್ತಾ ಹೋಗ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್.